ತಾಟ್ ಅದಾವ ಅಂದ್ರೆ ಇದ್ದರೆ ಏನು, ತಾಟ್ ಇದ್ದರೆ ಏನು, ಆ ಮಾತನ್ನು ಹೇಳ್ತಾರ. ಅಗಲಿದ್ದು ಫಲವೇನು ಬಾಣವಿಲ್ಲದನ್ನಕ್ಕ ಅಂತ ಹೇಳಿದರು. ಮುಂದಂತಾರ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ. ಈ ಮಾತಿಗೆ ನಾವು ಬಂದೆವು. ನಾವು ಅದೀವಿ, ನಾವು ಹುಟ್ಟಿವಿ, ನಾವು ಬದುಕೀವಿ ಅನ್ನೋದಕ್ಕೆ ಸಾರ್ಥಕ ಆಗ್ಬೇಕಂದ್ರೆ ನಾವು ದೇವರನ್ನ ನೆನೆಸ್ಬೇಕು ಅಂತ. ನಾ ಅದೀನಪ್ಪ, ನನಗೆ ದೇವ್ರ ನೆನಹ ಇಲ್ಲ, ಧರ್ಮದ ಜೀವನನ ಗೊತ್ತಿಲ್ಲ ಅನ್ನೋದಾದ್ರೆ ಇದ್ದು ವ್ಯರ್ಥ ಅಂತ. ಹಾಗಾಗಿ ಅಕ್ಕ ಮಹಾದೇವಿ ಈ ಮಾತನ್ನು ಹೇಳ್ತಾರ. ದೇವರ ನೆನಹು ಸದಾಕಾಲ ಇರ್ಲಿ ಅನ್ನುವಂಥ ವಿಚಾರವನ್ನ ಹೇಳ್ತಾರ ಅನ್ನುವಂಥದ್ದು ಆ ಚಿಂತನೆಯನ್ನ ಇವತ್ತು ನಾವು ಇಟ್ಟುಕೊಂಡಿದ್ವಿ. ನ್ಯೂಕ್ಲಿಯರ್ ಬಗ್ಗೆ ಒಂದು ಮಾತು ಕೇಳಿದೀವಿ ನಾವು, ಬಹುಶಃ ನೀವು ಕೇಳಿರ್ತೀರಿ. ನ್ಯೂಕ್ಲಿಯರ್ ಎಂಥ ವೆಪನ್ ಅಂತಂದ್ರೆ ಈಗೇನೇನು ಹಾಕಿದ್ರಲ್ಲ ಬಾಂಬ್ಗಳನ್ನ, ಅದೆಲ್ಲದಕ್ಕಿಂತ ದೊಡ್ಡದು. ಅಂತ ಒಂದು ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರೆ ಅದೇನಪ್ಪಾ ಅಂತಂದ್ರೆ ಅದು ಸಾವಿರಾರು ಕಿಲೋಮೀಟರ್ಗಳಷ್ಟು ಉರಿಯನ್ನ ಚಾಚಿಕೊಳ್ತದ. ಆಕಾಶದ ಎತ್ತರಕ್ಕೆ ಅದು ಅದರ ಹೊಗೆ ಹೇಳ್ತದ, ಅದರ ಉರಿ ಹೇಳ್ತದ. ಮುಂದೇನಪ್ಪಾ ಅಂತಂದ್ರೆ ಆ ರೇಡಿಯೇಷನ್ ಒಳಗ್ ಬರ್ತಕ್ಕಂಥ ಎಲ್ರಿಗೂ ಹೆಂಗಾಗ್ತದಂದ್ರೆ ನಮಗ ಉರಿ ತಟ್ಟಿತ್ತು ಅಂತ ಗುರ್ತಾಗೋದ್ರೊಳಗನ ನಾವು ಬೂದೆಕ್ಕಿವಂತ. ಅಷ್ಟು ಪವರ್ಫುಲ್ ವೆಪನ್ ಅಂತಾರೆ ನ್ಯೂಕ್ಲಿಯರ್ ವೆಪನ್ ಅಂದ್ರೆ, ಅಷ್ಟು ಅಗ್ನಿ ಅಂತದು. ಅದನ್ನ ಒಮ್ಮೆ ಹಾಕಿದ್ರೆ ಅಂದ್ರೆ ಸಾವಿರಾರು ಕಿಲೋಮೀಟರ್ ಗಟ್ಲೆ ಅದು ಹಬ್ಬತದೆ. ಅಷ್ಟು ವ್ಯಾಪ್ತಿ ಒಳಗೆ ಎಲ್ಲವನ್ನ ಸುಟ್ಟು ಕರ್ಕಲ್ ಮಾಡ್ತದೆ. ಅಲ್ಲಿ ಬಾಂಬ್ ಬಿತ್ ಅನ್ಕೊಡ್ದನೆ ಅದ್ರ ಝಳ ನಮಗ್ ಬಡಿತ ಅನ್ಕೊಡ್ದನೆ ನಾವು ಬೂದಿ ಆಗ್ತೀವಂತ. ಎಷ್ಟು ಸ್ಟ್ರಾಂಗ್ ಇರ್ಬೇಕು ನೋಡ್ರಿ ಅದು. ಹಾಗಾಗಿ ಅಲ್ಲಿ ಏನೊಂದು ಹುಲ್ಲು ಬೆಳಿಲಾರ್ದಂತ ಸಂದರ್ಭ ಆಕತ್ತೆ ಅದ್ಮೇಲೆ. ಹಾಗಾಗಿ ಜಗತ್ತಿನ ಎಲ್ಲ ರಾಷ್ಟ್ರದ ಕೈಯಾಗದವ್ರಿ ನ್ಯೂಕ್ಲಿಯರ್ ವೆಪನ್ ಅದಾವ. ನನ್ನ ಕಡೆ ಇಷ್ಟದವಳ, ನಿನ್ ಕಡೆ ಅಷ್ಟದವಳ ಅಂತ ಜಂಬ ಮಾಡ್ಕೊಳಕತ್ತಾರ ಎಲ್ಲಾರು. ಈಗ ಅಮೆರಿಕಾದವ್ರು ತುದಿಗಾಲ್ನಾಗಿದ್ರು, ನಮ್ ಮಾತು ಕೇಳಿಲ್ಲ ಅಂದ್ರೆ ನಾವ್ ಅದನ್ನ ಇನ್ನು ಪ್ರಯೋಗ ಮಾಡ್ತೀವಿ ನಿಮ್ ಮೇಲ ಅಂತ ಇರಾನ್ನವ್ರಿಗೆ ಹೇಳಕತ್ತಿದ್ರು. ಅದೇನೋ ಇಸ್ರೇಲ್ ಅವ್ರಿಗೆ ಬೇಕಾಗ್ಯದ, ಮತ್ತ ಇರಾನ್ ರಷ್ಯಾದವ್ರಿಗೆ ಚೀನಾದವ್ರಿಗೆ ಬೇಕಾಗ್ಯದ. ಹಂಗ ಇರ್ತದಲ್ರಿ. ನಮ್ ಓಣ್ಯಾನ್ ಜಗಳ ಇದ್ದಂಗ ಇವು ಸಹಿತ ಮನ್ಯಾನ್ ಜಗಳ ಓಣ್ಯಾನ್ ಜಗಳ ಹೆಂಗೋ ಇವು ಹಂಗನ. ಅಲ್ಲಿ ತಕ ಹೋದ್ರು ಇವ ಇರ್ತಾವ. ಯಾಕಂದ್ರ ನಮ್ ಕೂಡ ಒಂದಿಸ್ ಮಂದಿ ಇರ್ತಾರ, ಇವ್ರ ಕೂಡ ಒಂದಿಸ್ ಮಂದಿ ಇರ್ತಾರ. ಅವ್ರಿಗೊಂದ್ ಮಾತಾಡ್ತಿರ್ತಾರ, ನಾವ್ ಜಗಳ ಮಾಡ್ಕೊಂತ ಕುಂದ್ರದ್ ಹಿಂಗೆ. ಅದಕ್ಕಾಗಿ ಈ ಮನೇನ ಏನ್ ಜಗಳದಾವು ಇವು ದೊಡ್ಡ ಪ್ರಮಾಣದ ವಿಶ್ವದ ಮಟ್ಟಿನ ಜಗಳಗಳು. ಆದ್ರೆ ಜಗಳದೊಳಗ ಅಹಂಕಾರನ ಮುಖ್ಯ ಆತು ಅಂದ್ರೆ ಸರ್ವನಾಶವೇ ಕಟ್ಟಿಟ್ಟ ಬುತ್ತಿ. ಅದಕ್ಕ ಇಂಥ ವಾತಾವರಣ ಹೋಗ್ಬೇಕು, ವಿಶ್ವ ಶಾಂತಿ ನೆಲೆಸಬೇಕು ಅನ್ನೋದಾದ್ರೆ ನಾವಿಂಥ ಸತ್ಸಂಗ ಮಾಡಬೇಕು. ಒಳ್ಳೆ ವಿಚಾರಗಳನ್ನ ಚಿಂತನೆ ಮಾಡಿಕೊಂಡಷ್ಟು ನಮ್ಮ ಮನಸ್ಸು ಸಮಾಧಾನ ಇರ್ತದ. ನಮ್ಮ ಮನಸ್ಸು ಸಮಾಧಾನ ಇದ್ದಷ್ಟು ಜಗಳಕ್ಕ, ಗದ್ಲಕ್ಕ, ಗುದ್ದಾಟಕ್ಕ ನಾವು ಅವಕಾಶ ಕೊಡುವುದೇ ಇಲ್ಲ. ಹಾಗಾಗಿ ಇಂಥ ಒಂದು ಸಮಾಧಾನದ ಗುಣವನ್ನು ಬೆಳೆಸಿ ನಮ್ಮ ಮನಸ್ಸನ್ನು ಶಾಂತವಾಗಿಟ್ಟು ಇಡೀ ವಿಶ್ವ ಶಾಂತಿಗಾಗಿ ಇದೊಂದು ಪ್ರಯತ್ನವನ್ನ, ಸಣ್ಣ ಪ್ರಯತ್ನವನ್ನ ಮಾಡುವಂಥವೇ ಇಂಥ ಕಾರ್ಯಕ್ರಮಗಳು ಅಂತ ಹೇಳ್ತಾ, ಬ್ರಹ್ಮಾನಂದಜ್ಜ ಅವರ 50ನೇ ವರ್ಷದ ಮತ್ ಸಿದ್ದೇಶ್ವರಜ್ಜ ಅವ್ರದ್ದು ಈಗೇನ್ ಇರಂಗಿಲ್ಲ ಖರೆ, ಆದ್ರೆ ಇಬ್ಬರದು ಮಾಡ್ಬಿಡೋಣ ಅಂತ ಮಾಡ್ತಿರ್ತಾರೆ. ಸಿದ್ದೇಶ್ವರಜ್ಜ ಅವ್ರದ್ದು ಜುಲೈ ತಿಂಗಳು ಅಲ್ಲಿ ಎಲ್ಲರೂ ಹೊನ್ನಳ್ಳಿ ಒಳಗೆ ಮಾಡ್ತಕ್ಕಂತಹದ್ದು. ದೊಡ್ಡ ಗುರುಗಳ ಜೊತೆಗೆ ಅವ್ರದ್ದು ಆಗ್ಲಿ ಅಂತೇಳಿ ಇಲ್ಲಿ 20ನೇ ವರ್ಷದ ಸ್ಮರಣೆ ಅಂತೇಳಿ ಮಾಡ್ಲಿಕ್ಕತ್ತಾರ. ಈ ಒಂದು ವರ್ಷ ಮಾಡುವ ಕಾರ್ಯಕ್ರಮ ಇನ್ನಷ್ಟು ಚೆನ್ನಾಗಿ ಆಗ್ಲಿ, ನಾವು ನೀವೆಲ್ಲ ಸೇರಿ ಮಾಡೋಣ ಅನ್ನುವಂತ ಮಾತನ್ನು ಹೇಳಿ, ಈ ಒಂದು ಪುಣ್ಯತಿಥಿಗಾಗಿ ಬಹಳಷ್ಟು ಜನ ಸೇವೆಯನ್ನ ಮಾಡ್ತಾ ಬರ್ತಿದ್ದಾರೆ. ಅದರಲ್ಲಿ ಕೆಲವರು ಸ್ಥಿರ ನಿಧಿಯಾಗಿ ದುಡ್ಡನ್ನ ಇಟ್ಟಿದ್ದಾರೆ ಅನ್ನುವಂತಹದ್ದು. ನಮ್ಮ ಸತೀಶ್ ಪಾಟೀಲ್ರು, ನಮ್ಮ ಶಿವಾನಂದ ಬಡ್ನಿ ಅವರು ಆ ಒಂದು ವ್ಯವಸ್ಥೆಯನ್ನು ಅವ್ರು ಮಾಡಾಕತ್ತಾರ. ಸ್ಥಿರ ನಿಧಿ ಇಟ್ಟು ಅದನ್ನ ನಾವು ಈ ಕಾರ್ಯಕ್ರಮ ನಡೆಸ್ಕೊಂತ ಹೋಗ್ತೀವಿ ಅಂತೇಳಿ ಅವರು ಈ ಕೆಲಸವನ್ನ ಮಾಡಾಕತ್ತಾರ. ಸ್ಥಿರ ನಿಧಿಗಾಗಿ ಅವರು ಸಂಪರ್ಕ ಮಾಡಿ ಯಾರ್ಯಾರು ಕೊಟ್ಟಾರ ಅದನ್ನ ಸಂಗ್ರಹ ಮಾಡ್ಕೋತ ಹೊಂಟಾರ. ಆ ಒಂದು ಬರುವ ಬಡ್ಡಿ ಹಣದೊಳಗೆ ಈ ಕಾರ್ಯಕ್ರಮ ಮಾಡೋಣ ಅನ್ನುವಂತ ಸಂಕಲ್ಪ ಮಾಡ್ಕೋತ ಹೊಂಟಾರ. ನಂತರದಲ್ಲಿ ನಾವು ಒಂದಿಷ್ಟು ವಿಚಾರಗಳನ್ನ ಮಾಡ್ತಾ ಬರ್ತಾ ಇರ್ತೀವಿ. ಅದರಲ್ಲಿ ಶ್ರೀಮಠದ ಬೆಳವಣಿಗೆ ಇರಬಹುದು, ಮತ್ತಷ್ಟು ಈ ಕಾರ್ಯಕ್ರಮವನ್ನ ಚೆನ್ನಾಗಿ ಮಾಡುವಂತಹದ್ದಿರಬಹುದು, ಮತ್ತು ಇನ್ನು ಅನೇಕ ವಿಧಾಯಕವಾಗಿರುವಂತಹ ಕಾರ್ಯಗಳು ಇಲ್ಲಿ ನಡಿಬೇಕು ಅನ್ನುವಂತ ಆಶೆ ನಮ್ಮದು ಕೂಡ ಇದ್ರೂ ಅದಕ್ಕೆ ಅಜ್ಜವರ ಆಶೀರ್ವಾದದ ದಾರಿಯನ್ನ ನಾವು ಕಾಯ್ತಾ ಇರ್ತೀವಿ. ನಾವು ನೀವೆಲ್ಲ ಸೇರಿ ಮುಂದಿನ ಜನ್ಮಾನದೊಳಗೆ ಅದನ್ನ ಮಾಡೋಣ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಅನಿಸ್ತಾ ಇತ್ತು. ಇವತ್ತು ಪಾಲ್ಕಿ ಪ್ರದಕ್ಷಿಣ ಹಾಕುವಾಗ ಒಂದು ನಮ್ಮ ಗಮನಕ್ಕೆ ಬರ್ತಾ ಇತ್ತು. ಮೇಲ್ಗಡೆ ಗುಡಿ ಮೇಲಿನ ಕಳಸಗಳು ಬಹಳ ಶಿಥಿಲಾಗ್ಯಾವ, ಬಹಳಷ್ಟು ಕಳಸಗಳು ಹಾಳಾಗ್ಯಾವ. ಅಂತ ಹಾಳು ಕಳಸಗಳನ್ನ ಇಟ್ಕೊಂಡ್ಕೊಂಡಿರಬಾರದು. ಮುಕ್ಕಾದ ಗುಡಿ, ಮುಕ್ಕಾದ ಮನೆ, ಮುಕ್ಕಾದ ಕಳಸ ಇವೆಲ್ಲ ಇಟ್ಕೊಂಡು ಕುಂದ್ರಬಾರ್ದು, ಶೋಭೆ ಅಲ್ಲ ಅನ್ನುವಂಥದ್ದನ್ನ ಕೇಳ್ತಿರ್ತೀವಿ. ಆದ್ರೂ ಕೂಡ
ಇವತ್ತೊಂದು ಸಂಕಲ್ಪ ಬಂತು. ನಾವ್ ಎಷ್ಟು ದಿವಸ ನೋಡ್ಕೋತ ಬಂದ್ರು ಆಗಾಗ ನಮ್ ಕೆಲವ್ರ ಹತ್ರ ಮಾತಾಡ್ತಿದ್ವಿ, ಆ ಕಳಸಗಳನ್ನ ಚೆನ್ನಾಗಿ ಮಾಡೋಣ ಅಂತ. ಈ ಹಿಂದೂ ಕೂಡ ನಾವು ಹಿರಿಯರ ಹತ್ರ ಮಾತಾಡಿದ್ವಿ, ಕಳಸಗಳನ್ನ ಮಾಡ್ಬೇಡಣ. ರಬಕವಿ ಒಳಗೂನು ಹಿಂಗಾಗಿತ್ತು. ನಾವೇನ್ ಮಾಡುದು ಅಂದ್ರೆ, ನಾವು ಬಂದ್ 12 ವರ್ಷದ ನೆನಪನ್ನೇ ಮಾಡಲ್ರಿ ಅಂತ ಅಂದ್ವಿ. ಅಲ್ಲಿ ಇನ್ನೊಂದು ಅಂದುಗಳನ್ನ ಕೆಲವ್ರು ಬೆನ್ನ ಹತ್ತಿದ್ರು, ನಮ್ದೊಂದ್ ಇಟ್ಟ ಸೇವಾ ಇರ್ಲಿಪ್ಪ ತಗೊಂಬಿಡ್ರಿ ಅಂದ್ರು. ನಾವೇನ್ ಮಾಡಿದ್ವಿ ಅಂದ್ರೆ, ಅದನ್ನ ಕೊಲ್ಲಾಪುರ, ಚಿಕ್ಕೋಡಿ, ನಮ್ಮ ಹುಬ್ಬಳ್ಳಿ, ನಮ್ಮ ಹನಗಂಡಿ, ಇನ್ನು ಅನೇಕ ಊರೊಳಗ ಕಳಸ ಎಲ್ಲೆಲ್ಲಿ ಮಾಡ್ತಾರ ಅಲ್ಲಿ ಸಂಪರ್ಕ ಮಾಡಿ ಸ್ಟೀಲಿಂದ ಮಾಡಿಸೋಣ ಅಂತ ನೋಡಿದೆವು. ಸ್ಟೀಲಿನ ಈಗ ಯಾರು ಮಾಡಲ್ಲ, ಸ್ಟೀಲಿನ ಕಳಸಗಳು ಯಾವ ಗುಡಿಗೂ ಇಲ್ಲ, ಎಲ್ಲ ಹಿತ್ತಾಳೆವು, ತಾಮ್ರದ್ದು ಹಿಂಗ್ ನಡ್ದಾವ. ಸ್ಟೀಲಿನ್ ಮಾಡಬೇಕಂದ್ರೆ ನಾವು ಮಾಡ್ತೀವ್ರಿ ಅಂತ ಹೇಳಿದ್ರು ಕೆಲವರು. ರೇಟ್ ಕೇಳಿದೀವಿ, ಒಂದೊಂದಕ್ಕೆ ಅವರು 8,500 9,000 ಒಂದು ಕಳಸಕ್ ಬೀಳ್ತದ್ರಿ ಅಂತ ಸ್ಟೀಲ್ನ್ಯಾಗ ಮಾಡಿದ್ರೆ ಅದನ್ನ ಹೇಳಿದ್ರು. ನಂತರ ಹಿತ್ತಾಳೆ ವಿಚಾರ ಮಾಡೋಣ ಅಂತ ಮಾಡಿದಾಗ, ಹಿತ್ತಾಳೆ ಕಳಸಗಳು 5,500 6,000 ರೂಪಾಯಿಗೆ ಒಂದು ಬೀಳ್ತದ ಅಂದ್ರು. ಹಾಗಾದ್ರೆ ಸ್ಟೀಲಿನ್ಕಿಂತ ಹಿತ್ತಾಳಿನ ಸಸ್ತ ಆದಂಗ ಆತ್ಲಾ ಅಂತ ಹೇಳಿ ಹಿರಿಯರು ನಾವೆಲ್ಲ ಕೂಡಿ ನಿರ್ಣಯ ತಗೊಂಡಿವಿ. ಅದಕ್ಕೆ ರಬಕವಿ ಒಳಗೆ ಆ ಸ್ಟೀಲಿನ ಕಳಸಗಳನ್ನೆಲ್ಲ ತೆಗೆದ್ಬಿಟ್ಟು ಏನ್ ಮಾಡಿದ್ವಿ ಅಂದ್ರೆ, ಎಲ್ಲವನ್ನ ಹಿತ್ತಾಳಿ ಕಳಸಗಳನ್ನೇ ಮಾಡಿದ್ವಿ. ಹಿತ್ತಾಳಿ ಕಳಸ ಅವು ಗಾಳಿಗೆ ಬಿಸಿಲಿಗೆ ಕಪ್ಪಕವ ಅಂತಿದ್ರು. ಆದ್ರೆ ಇತ್ತೀಚೆಗೆ ಏನ್ ಬಂದಾವ ಅಂದ್ರೆ, ಆ ಹಿತ್ತಾಳಿ ಕಳಸಗಳಿಗೆ ಕೋಟಿಂಗ್ ಮಾಡ್ತಾರೆ. ವರ್ಷಾನುವರ್ಷ ಅದೇನು ಡಿಮ್ ಆಗುದಿಲ್ಲ, ಆ ಫಳಫಳನ ಅಂತಿರ್ತದೆ. ಮತ್ತೇನಪ್ಪಾ ಅಂದ್ರೆ, ಅದು ಡಿಮ್ ಆಗಕ್ ಬಂದಾಗ ಮತ್ತೆ ಅದಕ್ಕೆ ಕೋಟಿಂಗ್ ಮಾಡಿಸ್ಬಿಟ್ರೆ ಮತ್ತೆ ಹೋಗ್ತದೆ, ಮತ್ತೆಷ್ಟೋ ವರ್ಷ ಹೋಗ್ತದೆ. ಹಾಗಾಗಿ ಬಹಳ ಸುಂದರವಾಗಿ ಕಾಣ್ತದ ಅಂತ ನಿರ್ಣಯ ತಗೊಂಡು ಬಹಳಷ್ಟು ಕಡೆ ಚರ್ಚೆ ಮಾಡಿ ಎಲ್ಲರೂ ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಒಂದೊಂದು ಕಳಸ ಒಬ್ರು ಮಾಡಿದ್ರು, ಯಾರ್ಯಾರು ಕಳಸ ಒಬ್ರು ಮಾಡಿದ್ರು, ನಂದು 5 ಕಳಸ ಅಂದ್ರು. ಹಿಂಗ ಅದೊಂದು ಲಿಸ್ಟ್ ಬಂತ್ರಿ ಅದು. ಯಾಕಂದ್ರೆ ಅಜ್ಜನ ಗುಡಿಗೆ 1 ಕಳಸ 2 ಕಳಸ 5 ಕಳಸ ಇಲ್ಲ, ಬಾಳ ಅಂದ್ರ 5 9 ಕಳಸದ ಮಠ ಅದಾವ ಗುಡಿ ಮ್ಯಾಗ. ಆದ್ರೆ ಬ್ರಹ್ಮಾನಂದ ಮಠಕ್ಕೆ ಏನಪ್ಪಾ ಅಂದ್ರ 34 ಕಳಸದ ಗುಡಿ ರೀ ಇದು. ಹಾಗಾಗಿ ಇಷ್ಟು ಕಳಸ ಇರುವ ಗುಡಿ ಮತ್ಯಾವ್ದು ಇರ್ಲಿಕ್ಕಿಲ್ಲ. 34 ಕಳಸಗಳು ಈ ಗುಡಿ ಮೇಲೆ ಇರ್ತಾವ. ಅದಕ್ಕೆ ಇವತ್ತ ಒಂದು ಅನೌನ್ಸ್ಮೆಂಟ್ ಇಲ್ಲಿ ಕುಂತವ್ರಿಗೆ ಅಂತ ಅಲ್ಲ, ಏನನ್ನ ಯಾರ್ಯಾರಿಗೂ ತಿಳಿತದ, ನೀವು ಅವ್ರಿಗೆ ವಿಷಯವನ್ನ ಮುಟ್ಟಿಸ್ರಿ. ಕಳಸಕ್ಕಾಗಿ ಬ್ರಹ್ಮಾನಂದ ಗುಡಿ ಮೇಲೆ ಕಳಸವನ್ನೇ ನಾವು ಇಡೋಣ. ಮುಂದಿನ ಸಲ ಪುಣ್ಯತಿಥಿಗಾದ್ರೂ ಆದ್ರೆ ನಾವು ಅದನ್ನ ಮಾಡಿಬಿಡೋಣ ಅನ್ನುವಂತ ಒಂದು ವಿಚಾರ ಇಟ್ಟುಕೊಂಡು ಇವತ್ತ ಆ ವಿಷಯವನ್ನು ನಿಮ್ಮ ಗಮನಕ್ಕೆ ತರ್ತಾ, 1 ಕಳಸಕ್ಕೆ 6,000 ರೂಪಾಯಿ ತಗಲ್ತದೆ ಅನ್ನುವಂಥದ್ದು ಹಿತ್ತಾಳಿ ಕಳಸ. ಆ ಒಂದು ವಿಚಾರವನ್ನು ಇಟ್ಟುಕೊಂಡು ಮತ್ತ ಗಮನಕ್ಕೆ ತರ್ತಾ ಇದ್ದೇವೆ. ಯಾರ್ಯಾರಿಗೆ ಸಂಕಲ್ಪ ಏನಿದ್ರೆ ಅವ್ರದನ್ನ ಮಾಡ್ಲಿ. ನೀವು ಕೂಡ ನಿಮ್ ಬಂಧು ಬಳಗಕ್ಕೂ ಹೇಳ್ರಿ, ಅವರವರ ಅಪೇಕ್ಷೆ ಇದ್ದಂತೆ ಆಗ್ಲಿ ಎನ್ನುವಂತ ಮಾತುಗಳನ್ನ ತಿಳಿಸ್ತಾ, ಕಳಸ ಅವು ಮುಕ್ಕಾದ ಕಳಸಗಳು ಅಷ್ಟೇ ನಾವು ಬದಲಿ ಮಾಡಕ್ ಬರುವುದಿಲ್ಲ. ಎಲ್ಲ ಮುಖ್ಯ ಕಳಸ ಹಿಡ್ಕೊಂಡು ಇನ್ನುಳಿದ ಎಲ್ಲಾ ಕಳಸಗಳನ್ನ ನಾವು ಪೂರ್ಣ ಹೊಸವನ್ನಾಗಿ ಮಾಡಿ ಮುಂದಿನ ಸಾರೆ ಆ ಕೆಲಸವನ್ನ ಮಾಡೋಣ ಅನ್ನುವಂಥ ವಿಚಾರವನ್ನ ಹೇಳ್ತಾ, ಮತ್ತ ಅದಕ್ಕ ಯಾರ್ಯಾರು ಹೆಂಗ ಕೈ ಜೋಡಿಸ್ತಾರೋ ಅಷ್ಟ ಅವಸರದೊಳಗ ಈ ಕೆಲಸ ಆಗ್ತದೆ. ಮತ್ತೆ ಮುಂದಿನ ವರ್ಷ ಅಂದಿದ್ರಿ ಮಾಡ್ಲಿಲ್ಲ ಅಂತ ಕೆಲವ್ರು ಹಂಗ ಬಹಳ ಶಾಣೆ ಮಂದಿ, ಸಂಶಯ ಒಳಗಿದ್ದಷ್ಟು ಶಾಣೆತನ ಹೊರಗೆ ನೋಡಿಲ್ಲ, ಬಹಳ ಕಡಿಮೆ. ಹಾಗಾಗಿ ಮತ್ತ ನೀವು ಹಿಂಗಂದಿರಲ್ಲ ಅಂತ ಅನ್ನೋದಲ್ಲ. ಯಾಕಂದ್ರೆ ಇದು ಸ್ವಾಮಿದ್ ಒಂದ್ ಕೈ ಆದ್ರೆ ಭಕ್ತನದ ಒಂದು ಕೈ ಆದ್ರೆ 2 ಕೈ ಕೂಡಿ ಚಪ್ಪಾಳೆ ಆಗ್ತವ. ಆ ಕೆಲಸವನ್ನ ಮಾಡೋಣ ಅಂತ ಹೇಳಿ ನಂತರದಲ್ಲಿ ಈಗ ಇನ್ನೊಂದು ನಾವು ಹೇಳಿದ್ದೆವು, ದಸರಾ ಟೈಮ್ನಾಗ ಹೇಳಿದ್ದೆವು, ಗುರುಗಳು ಉಳಿತಕ್ಕಂತ ಅದೇನು ಆಶ್ರಮದ ಅಲ್ಲ, ಅಲ್ಲಿ ಅದು ಬಹಳ ಸೋರ್ತಾ ಇದ್ದದ್ದು, ಅದನ್ನ ಮಾಡೋಣ ಅಂತ ಹೇಳಿ. ಆದ್ರೆ ಅದಕ್ಕಾಗಿ ಸಂಗ್ರಹ ಆಗಿರ್ತಕ್ಕಂಥದ್ದು ಅದನ್ನ ಕೆಡವಾಕ ಸಾಲೋದಿಲ್ಲ ಅನ್ನೋದಕ್ಕೆ ನಾವು ಅದನ್ನ ಬಿಟ್ಟಿವಿ. ಮತ್ತ ಅದೊಂದು ಸಂಕಲ್ಪ ಮಾಡಿದ್ರಲ್ಲ ಅಂತ ಸಂಕಲ್ಪ ಅದಾವ. ಆ ಸಂಕಲ್ಪಕ್ಕೆ ನಾವು ಏನೇನು ನೀವು ಭಕ್ತರು ಕೈ ಜೋಡಿಸಿದ್ದೀರಿ ಅದೆಲ್ಲ ಒಂದು ಲಿಸ್ಟ್ ಕೈಯಾಗದ. ಆ ಹೆಸರುಗಳೆಲ್ಲ ಅದಾವ. ಅನೌನ್ಸ್ಮೆಂಟು ಮಾಡೀವಿ. ಕೆಲವರಿಗೆ ದೇಣಿಗೆ ಕೊಟ್ಟವ್ರಿಗೆ ಆಗ್ಲೇ ಸನ್ಮಾನನು ಮಾಡಿಬಿಟ್ಟಾರ. ಸಂಶಯ ಅದೊಂದು ಪ್ರೀತಿ ಕೊಟ್ಟಗಳೇ ಅವ್ರಿಗೆ ಸನ್ಮಾನ ಮಾಡ್ತಿರ್ತಾರೆ. ಮತ್ತೆ ಕಟ್ಟಿದ ಮೇಲೆ ಮತ್ತೆ ಮಾಡೋದೈತಲ್ಲೋ ಅಂತ ನಾವ್ ಅವಾಗ ಮಾಡೋದ್ರಿ ಅಂತ ಅಂತಿರ್ತಾರೆ. ಇರ್ಲಿ, ಬಹಳ ಸಂತೋಷ. ಮತ್ ಇನ್ನೊಂದೇನಪ್ಪಾ ಅಂದ್ರ, ಅಲ್ಲಿ ಆ ಹಳೆಯ ಕಟ್ಟಡವನ್ನು ಕೆಡವಕ್ಕೇನೆ ಅಷ್ಟು ದುಡ್ಡು ಹೋಗೋದ್ರಿಂದ ಇರುವಂತ 2 ಲಕ್ಷ ರೂಪಾಯಿ ಅಮೌಂಟ್ ಅದು ಕೂಡಿರ್ತಕ್ಕಂತಹದ್ದು. ಮತ್ತೆ ಅದನ್ನ ಕೆಡವಕ್ಕ ಅದನ್ನ ಜಾಗ ಸ್ವಚ್ಛ ಮಾಡ್ಸಾಕನ ಅಟ್ಟು ಹೋಗ್ಬಿಡ್ತದ್ರಿ. ಜರ ಅದಕ್ಕೆ ಕೈ ಹಾಕೋದು ಬೇಡ ಅಂತೇಳಿ ಎಲ್ಲರೂ ಏನ್ ಮಾಡಿದ್ರು, 1 ತಗಡ್ 2 ತಗಡ್ ಅಂತ ದೇಣಿಗೆ ಹಾಕೊಂಡು ಅದನ್ನ ಸೋರ್ಲಾರ್ದಂಗ್ ಮಾಡ್ಯಾರ. ತಗಡ್ ಹಾಕಿ ಪಚ್ಚ ಮಾಡ್ಯಾರ. ಆದ್ರೆ ಮುಂದೆ ಅದನ್ನ ಹೊಸಾದ ಮಾಡ್ಬೇಕು ಅಂತ ಏನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿ ಬಹುಶಃ 2-3 ವರ್ಷ ಆಗ್ಯದ. ಆ ಅವಧಿ ಒಳಗೆ ಯಾರ್ಯಾರು ತಮಗೇನ ಶಕ್ತಿ ಅದನ್ನು ಆ ದೇಣಿಗೆ ಕೊಟ್ಟಾರಲ್ಲ ಅದನ್ನ ಹಂಗ ತೆಗೆದಿಟ್ಟದ. ಅದು ಯಾವಾಗ ಕೈ ಜೋಡಿಸ್ಲಿಕ್ಕೆ ಸಾಧ್ಯದ ನಾವು ಭಕ್ತರು ಉಳಿದವ್ರು ಕೈ ಜೋಡಿಸಿದ ಮೇಲೆ ಆ ಕೆಲಸ ಮಾಡ್ತೇವೆ. ಇನ್ನೇನೈತಿ, ಇದನ್ನ ಕಳಿಸದ್ದು
ಇದೊಂದು ಅವಕಾಶ ಅದ ನಮಗೆಲ್ಲ. ಅದನ್ನ ಎಲ್ಲರಿಗೂ ಗಮನಕ್ಕೆ ತರ್ರಿ, ನಿಮ್ಗೆ ಗೊತ್ತಿರೋರಿಗೆಲ್ಲ ಗಮನಕ್ಕೆ ತರ್ರಿ. ಮತ್ತ ಆ ಕೆಲಸಕ್ಕ ಹೆಂಗ ಸಹಾಯ ಸಹಕಾರಗಳು ಸಿಗ್ತಾವೋ ಆ ರೀತಿ ನಾವು ಮುಂದುವರೆಯೋಣ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ, ಇನ್ನು ಅಜ್ಜವರ ಸ್ಮರಣೆಯ ಕಾರ್ಯಕ್ರಮ ಬಹಳ ಸುಂದರವಾಗಿ ಆಯ್ತು ಅಂತ ಹೇಳ್ತಾ